ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಇನ್ನೊಂದು ಪ್ಲೇಸು ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವಂತಹ ಫ್ಲವರ್ ಶೋ. ಎಸ್ಪೆಷಲಿ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋ. ಇದು ಲಿಮಿಟೆಡ್ ಪೀರಿಯಡಲ್ಲಿ ಮಾತ್ರ ಇರುತ್ತೆ. ಸೊ ಎಸ್ಪೆಷಲಿ ಎವ್ರಿ ಇಯರು ಇಲ್ಲಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇಗೆ ಪರ್ಟಿಕ್ಯುಲರ್ ಆಗಿ ಈ ಥರ ಫ್ಲವರ್ ಶೋನ ಆಯೋಜನೆ ಮಾಡ್ತಾರೆ. ಇದು ತುಂಬಾ ಸುಂದರವಾಗಿರುತ್ತೆ. ಆಮೇಲೆ ತುಂಬ ವೆರೈಟೀಸ್ ಆಫ್ ಫ್ಲವರ್ಸನ್ನು ನೋಡೋದಕ್ಕೆ ಸಾಧ್ಯ. ಫ್ಲವರನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರುತ್ತಾರೆ. ಆಮೇಲೆ ಇದೇನು ಆರ್ಟಿಫಿಷಿಯಲ್ ಫ್ಲವರ್ ಅಲ್ಲ. ಸೊ ಇದನ್ನು ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಆಲ್ಮೋಸ್ಟು 1 ಮಂತು ಎಫರ್ಟ್ ಆಗಿಬಿಟ್ಟು ಇವರು ಇಲ್ಲಿ ಬೆಳೆಸ್ತಾರೆ. ಸೊ ಎಕ್ಸಾಕ್ಟಾಗಿ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಅಥವಾ ರಿಪಬ್ಲಿಕ್ ಡೇ ಟೈಮಲ್ಲಿ ಈ ಹೂಗಳೆಲ್ಲ ತುಂಬ ಚೆನ್ನಾಗಿ ಅರಳಿಬಿಟ್ಟು ನೋಡೋದಕ್ಕೆ ತುಂಬಾ ಅಮೇಝಿಂಗ್ ಆಗಿರುತ್ತೆ. ಇದು ನಾನು ವಿಸಿಟ್ ಮಾಡ್ತಾ ಇರೋದು 2025 ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಗೆ. ತುಂಬಾ ಅದ್ಭುತವಾಗಿದೆ. ಲಿಮಿಟೆಡ್ ಟೈಮಲ್ಲಿ ಮಾತ್ರ ಇದನ್ನು ನೋಡೋದಕ್ಕೆ ಸಾಧ್ಯ. ಇಂಡಿಪೆಂಡೆನ್ಸ್ ಡೇ ಆಗಿ ಆಲ್ಮೋಸ್ಟ್ 1 or 2 ವೀಕ್ಸು ಇರುತ್ತೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನು ಈ ಪರ್ಟಿಕ್ಯುಲರ್ ಸೀಸನಲ್ಲಿ ನೀವೇನಾದರೂ ಲಾಲ್ಬಾಗ್ ಎಂಟರ್ ಆಗ್ತೀರಾ ಅಂತ ಅಂದರೆ ಎಸ್ಪೆಷಲಿ ವೀಕೆಂಡಲ್ಲಿ ಪರ್ ಪರ್ಸನ್ಗೆ 100 ರೂಪೀಸ್ ಇರುತ್ತೆ ಅಡಲ್ಟ್ಗೆ. ಚಿಲ್ಡ್ರನ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ತುಂಬ ವೆರೈಟೀಸ್ ಆಫ್ ಹೂವನ್ನು ನೋಡೋದಕ್ಕೆ ಸಾಧ್ಯ ಈ ಸ್ಪೆಸಿಫಿಕ್ ಟೈಮಲ್ಲಿ. ಇದನ್ನು ನಾನು ಮೊದಲೇ ಹೇಳಿರೋ ಹಾಗೆ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಆಲ್ಮೋಸ್ಟು 1 ಮಂತ್ ಬಿಫೋರೇ ಪ್ಲ್ಯಾನ್ ಮಾಡಿಬಿಟ್ಟು ಪ್ಲ್ಯಾಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ಯಾವುದು ಆರ್ಟಿಫಿಷಿಯಲ್ ಅಲ್ಲ, ಮೆಜಾರಿಟಿ ಲೈಕ್ ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ತುಂಬಾ ಅದ್ಭುತವಾಗಿದೆ. ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ, ಎಸ್ಪೆಷಲಿ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಬೆಂಗಳೂರಲ್ಲಿ ಇರ್ತೀರಾ ಅಂತ ಅಂದರೆ, ಯಾವುದೇ ನ್ಯಾಷನಲ್ ಫೆಸ್ಟಿವಲ್ ಟೈಮ್ ಎಸ್ಪೆಷಲಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇಯಲ್ಲಿ ಇರ್ತೀರಾ ಅಂತ ಅಂದರೆ ನೀವೊಂದು ಸಾರಿ ಲಾಲ್ಬಾಗ್ನ ಮಸ್ಟ್ ವಿಸಿಟ್ ಮಾಡಬೇಕು. ಈ ಟೈಮನ್ನು ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಆಮೇಲೆ ಹಲವಾರು ಕಲಾಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಮೇ ಬಿ ಹಳ್ಳಿಯ ಸೊಬಗನ್ನು ಮೂಡಿಸುವಂತಹದ್ದು, ವಿಲೇಜಿನ ವಾತಾವರಣನ ಕ್ರಿಯೇಟ್ ಮಾಡಿರೋದು, ಹೀಗೆ ಹಲವಾರು ಥೀಮ್ ಇಟ್ಕೊಂಡು ಇದನ್ನು ಕ್ರಿಯೇಟ್ ಮಾಡ್ತಾರೆ. ಆಲ್ಮೋಸ್ಟ್ ಎವ್ರಿ ಇಯರು 2 ಟೈಮ್ಸ್ ನಡೆಯುತ್ತೆ ಇದು. ಇನ್ನು ಮೇನ್ಲಿ ಫ್ಲವರ್ ಶೋ ನಡೀತಾ ಇರೋದು ಲಾಲ್ಬಾಗ್ನ ಒಳಭಾಗದಲ್ಲಿರುವಂತಹ ಗ್ಲಾಸ್ ಹೌಸ್ನಲ್ಲಿ. ಇದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ನೀವು ಎಂಟ್ರೆನ್ಸಲ್ಲಿ 100 ರೂಪೀಸ್ ಫೀಸ್ನ ಕೊಟ್ಬಿಟ್ಟು ಒಳಗಡೆ ಬಂದರೆ ಮತ್ತೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ ಇಲ್ಲ ಇಲ್ಲಿ. ಸೊ ಇಲ್ಲಿ ಎಲ್ಲ ಕಡೆ ನೀವು ಸುತ್ತಾಡ್ಬೋದು, ಮಾಮೂಲಿ ಲಾಲ್ಬಾಗ್ನೂ ನೋಡ್ಬೋದು, ಪ್ಲಸ್ ಜೊತೆಗೆ ಫ್ಲವರ್ ಶೋನು ಎಲ್ಲ ಕಡೆನೂ ಎಂಜಾಯ್ ಮಾಡ್ಬೋದು. ಇದು ಬೆಂಗಳೂರು ಪ್ಯಾಲೇಸ್ನ ಥೀಮ್ ಇಟ್ಕೊಂಡು ಕ್ರಿಯೇಟ್ ಮಾಡಿರೋದು.
ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಫಾಲೋ ಮೈ ಯೂಟ್ಯೂಬ್ ಚಾನಲ್, ಶೇರ್, ಸಬ್ಸ್ಕ್ರೈಬ್, ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. Thank you for watching the video.